ಹರೇ ಕೃಷ್ಣ. ನಿಮ್ಮ ಒಂದು ಪಾಸ್ಟ್ ಸೆಲ್ಫ್ ಏನಿದೆ, ನಿಮ್ಮ ಒಂದು ಪಾಸ್ಟ್ ಲೈಫ್ನ ನಿಮ್ಮ ಒಂದು ಸೆಲ್ಫ್ ಏನಿದೆ, ಏನು ಗೈಡೆನ್ಸ್ ಕೊಡ್ತಾ ಇದೆ ಈ ಒಂದು ಪ್ರೆಸೆಂಟ್ ಲೈಫಿಗೆ ಅಂತ ನೋಡೋಣ. ಓಕೆ, ಫಾರ್ಗಿವ್ನೆಸ್. ಓಕೆ, ಏನೇ ಸಿಚುವೇಶನ್ನ ನೀವು ಫೀಲ್ ಮಾಡ್ತಾ ಇರಿ ಕರೆಂಟ್ಲಿ, ಅಥವಾ ಏನೇ ಒಂದು ಸಿಚುವೇಶನ್ ಗೋತ್ರೂ ಆಗ್ತಾ ಇರಿ, ಮನಸ್ಸಲ್ಲಿ ತುಂಬಾನೇ ಒಂದು ಗ್ರಿಫ್ ಅನ್ನೋದನ್ನ ಇಟ್ಕೊಂಡಿರಿ, ಅಥವಾ ತುಂಬಾ ಜಲಸಿ ಅನ್ನೋದನ್ನ ಪಡ್ತಾ ಇದ್ರಿ, ಅಥವಾ ತುಂಬಾ ಕೋಪ ಅನ್ನೋದನ್ನ ಮಾಡ್ಕೊಳ್ತಾ ಇದ್ರೆ, ಅಥವಾ ತುಂಬಾ ಅಸಹಾಯಕತೆ ನೀವು ಫೀಲ್ ಮಾಡ್ತಾ ಇದ್ರೆ, ಅಥವಾ ನಿಮ್ಗೆ ತುಂಬಾ ನೋವು ಕೊಟ್ಟಿರೋರು ನಿಮ್ ಜೊತೆ ನಿಮ್ ಕಣ್ ಮುಂದೆ ಚೆನ್ನಾಗಿದ್ದಾರೆ ಅಂತ ನಿಮ್ಗೆ ಫೀಲ್ ಆಗ್ತಾ ಇದ್ರೆ, ಇಟ್ಸ್ ಟೈಮ್ ಟು ಫಾರ್ಗಿವ್ ಅದರ್ಸ್ ಅಂಡ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಫಸ್ಟ್ ಫಾರ್ಗಿವ್ ಮಾಡ್ಕೊಳ್ಳಿ, ಅಂಡ್ ಬೇರೆದವ್ರನ್ನು ನೀವು ಇಲ್ಲಿ ಫಾರ್ಗಿವ್ ಮಾಡಿ. ಅಂಡ್ ಯಾರು ನಿಮ್ಗೆ ನೋವು ಕೊಟ್ಟಿದಾರೋ ಅದು ಯಾರು ಕಾರಣ ಇಲ್ಲದೆ ಕೊಟ್ಟಿರೋದಿಲ್ಲ, ಯಾರು ಯಾರಿಗೂ ನೋವು ಕೊಡೋದಿಲ್ಲ, ಯಾರು ಯಾರಿಗೂ ಹಾನಿ ಮಾಡೋದಿಲ್ಲ. ಇಟ್ಸ್ ಓನ್ಲಿ ಅ ಸಿಚುವೇಶನ್, ಪರಿಸ್ಥಿತಿಯಿಂದಾಗಿ ಆ ರೀತಿ ಆಗಿರುತ್ತೆ. ಸೊ ಇಟ್ಸ್ ಟೈಮ್ ಟು ಫಾರ್ಗಿವ್ ಯುವರ್ ಸೆಲ್ಫ್ ಅಂಡ್ ಫಾರ್ಗಿವ್ ಮಾಡಿ. ನೀವು ಕನ್ಸಿಸ್ಟೆನ್ಸಿಯಿಂದ ಇಲ್ಲದೆ ಇರೋದಕ್ಕೆ, ಅಥವಾ ಫಾರ್ಗಿವ್ ಮಾಡಿ ತುಂಬಾ ಜನನ ನೀವು ನಂಬಿ ಮೋಸ ಹೋಗಿದ್ದಕ್ಕೆ, ಫಾರ್ಗಿವ್ ಮಾಡಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ನೀವು ಬಿಟ್ಕೊಟ್ಟಿದ್ದಕ್ಕೆ, ಫಾರ್ಗಿವ್ ಮಾಡಿ ನಿಮ್ಮ ನೀಡ್ಸ್ನ, ನಿಮ್ಮ ಒಂದು ಪ್ರಯಾರಿಟಿನ ಬಿಟ್ಟು ಬೇರೆದವ್ರನ್ನ ಜಾಸ್ತಿ ಪ್ರಯಾರಿಟೈಸ್ ಮಾಡಿದ್ದಕ್ಕೆ, ಅಂಡ್ ನನ್ನನ್ನು ನಾನು ನೋಡ್ಕೊಂಡಿಲ್ಲ ಅನ್ನೋ ಗಿಲ್ಟ್ ನಿಮಗೆ ಕಾಡ್ತಾ ಇದ್ರೆ, ಇಟ್ಸ್ ಟೈಮ್ ಟು ಫಾರ್ಗಿವ್ ಯುವರ್ ಸೆಲ್ಫ್, ಹೀಲ್ ಯುವರ್ ಸೆಲ್ಫ್. ಓಕೆ, ಬೆಸ್ಟ್ ಥಿಂಗ್, ನೀವು ನಿಮ್ಮ ಒಂದು ಪಾಸ್ಟ್ ಲೈಫಿಗೆ ಒಂದು ಲೆಟರ್ ಅನ್ನೋದನ್ನ ಬರೀಬಹುದು, ಅಥವಾ ನಿಮ್ಮ ಒಂದು ಸೆಲ್ಫ್, ಈಗ ಕರೆಂಟ್ಲಿ ಸೆಲ್ಫ್ ಏನಿದೆ ಅದಕ್ಕೂ ನೀವು ಫಾರ್ಗಿವ್ನೆಸ್ ಲೆಟರ್ನ ನೀವು ಬರೀಬಹುದು. ಜಸ್ಟ್ ಸೇಯಿಂಗ್ ದಟ್ ನಾನು ಈ ರೀತಿ ಎಲ್ಲ ಇರಬೇಕಾಗಿತ್ತು, ಇಲ್ಲ ನಿನ್ನ ನಾನು ಚೂಸ್ ಮಾಡ್ಕೊಂಡಿಲ್ಲ, ಐ ಆಮ್ ರಿಯಲಿ ಸಾರಿ ಅಂತ ನೀವು ಮಾಡಬಹುದು. ಇಲ್ಲ ಹೋಗೋಣ ಅನ್ನೋದನ್ನ ನೀವು ಮಾಡಬಹುದು. ಓಕೆ.